ಮುಂದಿನ ಕ್ಷೇತ್ರ ಹಾವೇರಿ ಗದಗ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದರು. ಆನಂದ ಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ನಿಂದ. ಬೊಮ್ಮಾಯಿ ಅವರು ಗೆದ್ದಿದ್ದು 43,513 ಮತಗಳ ಅಂತ. 43,513 ಮತಗಳ ಅಂತ. ಚುನಾವಣೆ ಮುಗಿದ ಮೇಲೆ ಬೊಮ್ಮಾಯಿ ಅವರು ಹೇಳಿದ್ದು ಅಷ್ಟೇ, ಒಂದು 50,000 ಆಸುಪಾಸಿನಲ್ಲಿ, 45 to 50, 45,000 to 50,000ರಲ್ಲಿ ಡಿಸೈಡ್ ಆಗುತ್ತೆ, ಗೆಲ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರೇ ಬಿಜೆಪಿ ಶಾಸಕರು. ಬಸವರಾಜ ಬೊಮ್ಮಾಯಿ ಅವರಿಗೆ ಅರ್ಥಾತ್ ಬಿಜೆಪಿಗೆ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಸಿಕ್ಕಿದೆ, ಕಾಂಗ್ರೆಸ್ಸಿಗೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡು. ಶಿರಹಟ್ಟಿ, ಗದಗ, ರೋಣ, ಹಾನಗಲ್, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಗಳು. ಶಿರಹಟ್ಟಿ ಚಂದ್ರು ಲಮಾಣಿ ಈ ಲೋಕಸಭಾ ಕ್ಷೇತ್ರದ ಏಕೈಕ ಬಿಜೆಪಿ ಶಾಸಕ. ಚಂದ್ರು ಲಮಾಣಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿದೆ ಅವರ ಕ್ಷೇತ್ರದಲ್ಲಿ 6,936, 7,000 ಅನ್ಕೊಳ್ಳಿ. ಕಾಂಗ್ರೆಸ್ಸಿಗೆ ಲೀಡು. ಗಡ್ಡದೇವರ ಮಠ ಅದೇ ಕ್ಷೇತ್ರದವರು. ಎಸ್, ಅಲ್ಲಿ ಅವರೇ ಗಡ್ಡದೇವರ ಮಠ. ಅವ್ರ ತಂದೆ ಜೆ ಎಸ್ ಗಡ್ಡದೇವರ ಮಠ ಅಲ್ಲಿ ಶಾಸಕರಾಗಿ ಮೀಸಲು ಕ್ಷೇತ್ರ ಹೋಗಿದ್ದಕ್ಕಿಂತ ಮುಂಚೆ. ಗದಗ ಎಚ್.ಕೆ. ಪಾಟೀಲ್ ಸಚಿವರು, ಅವರ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡು 10,509 ಬಿಜೆಪಿಗೆ ಲೀಡು. ಇದು ಇಂಟ್ರೆಸ್ಟಿಂಗ್, ಬಹಳ ಪ್ರಭಾವಿ ಸಚಿವರು, ಪ್ರಭಾವಿ ಸಚಿವರು. ರೋಣ ಜಿ.ಎಸ್. ಪಾಟೀಲ್ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ಸಿಗೆ ಲೀಡ್ ತಂದಿದ್ದಾರೆ. 3,309 ಮತಗಳ ಲೀಡು. ಇವೆರಡು ಕ್ಷೇತ್ರ ಕಾಂಗ್ರೆಸ್ಸಿಗೆ ಲೀಡ್, ಶಿರಹಟ್ಟಿ ಮತ್ತು ರೋಣ. ಹಾನಗಲ್ ಶ್ರೀನಿವಾಸ್ ಮಾನೆ ಅವರ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡು 8,924. ಹಾವೇರಿ ಕಾಂಗ್ರೆಸ್ ಶಾಸಕರು ರುದ್ರಪ್ಪ ಲಮಾಣಿ, ಬಿಜೆಪಿಗೆ 389 ಮತಗಳ ಲೀಡ್ ಬಂದಿದೆ, 389 ಮತಗಳು. ಬ್ಯಾಡಗಿ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡು 7,192. ಬಸವರಾಜ ಶಿವಣ್ಣವರ್ ಕಾಂಗ್ರೆಸ್ ಶಾಸಕರು, 7,192 ಮತಗಳ ಲೀಡು ಬಿಜೆಪಿಗೆ ಬಂದಿದೆ. ಹಿರೇಕೆರೂರು ಯು.ಬಿ. ಬಣಕಾರ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡು 18,720. 18,720. ರಾಣೆಬೆನ್ನೂರು ಪ್ರಕಾಶ್ ಕೋಳಿವಾಡ್ ಕಾಂಗ್ರೆಸ್ ಶಾಸಕರು, ಬಿಜೆಪಿಗೆ ಲೀಡು 7,509. ಆ್ಯಕ್ಚುಲಿ ಹಿರೇಕೆರೂರಿನಲ್ಲಿ BC ಪಾಟೀಲ್ರು ಕೂಡ ಆಕಾಂಕ್ಷಿಯಾಗಿದ್ದರು, ಕೆಲಸ ಮಾಡಲ್ಲ ಅಂತ ಅನೇಕರು ಅಂದ್ಕೊಂಡಿದ್ರು. ಆ ನಂತರ ಬಸವರಾಜ ಬೊಮ್ಮಾಯಿ ಅವರು BC ಪಾಟೀಲ್ರ ಮನೆಗೆ ಹೋದ ನಂತರ ಆ ಫೋಟೋಗಳನ್ನು ನೋಡಿದಾಗ ಇಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಕೆಲಸ ಮಾಡಿದ್ರು. ರಿಸಲ್ಟ್ ತೋರಿಸ್ತಾ ಇದೆ. ಮತ್ತು ಬೊಮ್ಮಾಯಿಯವರ ಗೆಲುವಿನ ನಂತರ BC ಪಾಟೀಲ್ರ ಬೆಂಬಲಿಗರ ಸಂಭ್ರಮಾಚರಣೆಯನ್ನೆಲ್ಲ ನೋಡಿದ್ರೆ ಕೆಲಸ ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾವೇರಿ ಈಶ್ವರಪ್ಪನವರು ಮಗನಿಗೆ ಕೊಡಿಸಬೇಕು ಅಂದ್ಕೊಂಡಿದ್ದಂಥ ಕ್ಷೇತ್ರ. ಹಾವೇರಿ ಕ್ಷೇತ್ರ ಸಿಗದೇ ಇದ್ದದ್ದಕ್ಕೆ ಶಿವಮೊಗ್ಗದಲ್ಲಿ ಬಂಡಾಯವಾಗಿ ಸ್ಪರ್ಧಿಸಿದ್ರು. ಅವರ ಬಂಡಾಯ ದೊಡ್ಡ ಮಟ್ಟದಲ್ಲಿ ಏನು ವರ್ಕ್ ಆಗಲಿಲ್ಲ. ಎಸ್ ಪ್ರಶಾಂತ್. ಅದೇ ಕೆಲವು ಕಡೆ ಈ BJP ಕೆಲವು ನಾಯಕರ ಜಾತಿ ಲೆಕ್ಕಾಚಾರಗಳನ್ನು ಸರಿಯಾಗಿ ನೋಡಿ. ಈಗ ಈಶ್ವರಪ್ಪನವರು ಹಾವೇರಿಯಲ್ಲಿ ಅವ್ರು ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಕಾಂಗ್ರೆಸ್ ಲಿಂಗಾಯತ ಕೊಟ್ಟ ತಕ್ಷಣ ಲಿಂಗಾಯತರು, ಮುಸ್ಲಿಮರು, ಕುರು ಒನ್ ಸೈಡೆಡ್ ವೋಟಿಂಗ್ ಆಗ್ತಿತ್ತು. ಹೀಗಾಗಿ BJP ಲಿಂಗಾಯತರಿಗೆ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಆದರೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಭಾಳ ಏನು ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಹಾವೇರಿಯಲ್ಲಿ ಅಂತರ ಕಡಿಮೆ ಆಗಲಿಕ್ಕೆ ಕುರುಬ ಮತಗಳು, ಈಗ ಲಿಂಗಾಯತರು ನಿಂತರೆ ಕುರುಬ ಮತಗಳು BJPಗೆ ಬರ್ತಿದ್ವು. ಧಾರವಾಡ ನೋಡಿದ್ದೀವಿ, ಹಾವೇರಿ ನೋಡಿದ್ದೀವಿ. ಈ ಬಾರಿ ಈಶ್ವರಪ್ಪನವ್ರಿಗೆ ಟಿಕೆಟ್ ತಪ್ಪಿಸಿದ್ರಿಂದ ಕುರುಬ ಮತಗಳು ಸಾರಾಸಗಟ್ಟಾಗಿ, ನಾನು ನೋಡಿ 50ಕ್ಕಿಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಯಾವತ್ತಿಗೂ ಬಳಸುತ್ತೆ. ಆದರೆ ಅದು ಏನು ಸ್ವಲ್ಪ ಮತಗಳನ್ನು BJP ಲೋಕಸಭಾ ಚುನಾವಣೆಯಲ್ಲಿ ತೆಗೆದುಕೊಳ್ಳುತ್ತೆ, ಅಂತರ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುತ್ತೆ. ಕುರುಬ ಮತಗಳು ಹೋದು ಮುಸ್ಲಿಂ ಈ ಬಾರಿ ಇಡೀ ದೇಶದಲ್ಲಿ, ಕರ್ನಾಟಕ ಸೇರಿದಂತೆ ಮಾಸ್ 95.5 95% ಮುಸ್ಲಿಮರು ಕಾಂಗ್ರೆಸ್ ಕಡೆ ವೋಟ್ ಹಾಕಿದ್ದಾರೆ. ಹಾವೇರಿಯಲ್ಲಿ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳು ಜಾಸ್ತಿ ಇವೆ. ಹೀಗಾಗಿ ನೀವು ಲೀಡನ್ನು ನೋಡಿದಾಗ ಬಟ್ ಫಾರ್ ಬೊಮ್ಮಾಯಿ, ಶಿವಕುಮಾರ್ ಉದಾಸಿ ನಿಂತಿದ್ರು ಈ ಸಲ ಗೆಲ್ಲೋದು ಕಷ್ಟ ಇತ್ತು ಅಂತ ನನಗನ್ಸುತ್ತೆ. ಹಾವೇರಿಯ ನಾವು ಹೋದಾಗ ಕೂಡ ಹಾವೇರಿಯಲ್ಲಿ ನಾವು ಮಾತನಾಡ್ತಾ ಇದ್ವಿ ಜನರನ್ನು. ಶಿವಕುಮಾರ್ ಉದಾಸಿ ಅವರ ವೈರಾಗ್ಯದ ಕಾರಣಕ್ಕಾಗಿ ಟಿಕೆಟ್ ಬದಲಿಸಬೇಕಾಯಿತು, ಬೊಮ್ಮಾಯಿ ಅವ್ರಿಗೆ ಕೊಟ್ಟರು ಸಲ. ಬೊಮ್ಮಾಯಿ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಗೊತ್ತಿರೋದ್ರಿಂದ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸಣ್ಣ 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 ಲೀಡ್ ತೆಗೆದುಕೊಂಡಿದ್ದಾರೆ. ಗದಗ್ನಲ್ಲೂ ಕೂಡ ಅವ್ರು ಲೀಡ್ ತೆಗೆದುಕೊಂಡಿದ್ದಾರೆ. ಅಂದರೆ ಈ ಲೀಡನ್ನು ನೋಡಿದಾಗ ಮಾಜಿ ಮುಖ್ಯಮಂತ್ರಿಗಳ ಲೀಡ್ ಅಲ್ಲ ಇದು. ಹೌದು ಹೌದು. ಆದರೆ ಮುಖ್ಯಮಂತ್ರಿಯಾಗಿ ಕೆಳಗಿಳಿದ ನಂತರ ಅದೊಂದು ಆ ರೀತಿಯ ಜನಪ್ರಿಯತೆ ಏನು ಹಾವೇರಿಯಲ್ಲಿ ಎಲ್ಲ ಶಾಸಕರು ಸೋತು ಹೋದರು,
ಹೌದು. ಅದಾದ ನಂತರ ಬೊಮ್ಮಾಯಿ ಅವರು ಹೋಗಿ ಸ್ಪರ್ಧಿಸಿದ್ರಿಂದ ಅವರ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ನಿಂದ ಈ ಕ್ಷೇತ್ರ ಬಿ ಜೆ ಪಿ ಗೆದ್ದಿದೆ ಅಂತ ನನಗನ್ಸುತ್ತೆ. ಅಂದರೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಭಾಳ ದೊಡ್ಡ ಕೈ ಹಿಡಿದಿಲ್ಲ, 43,000 ಗೆಲುವು ಪ್ರಜಾಪ್ರಭುತ್ವದ. ಆ್ಯಂಡ್ ಬೊಮ್ಮಾಯಿ ಅವ್ರಿಗೆ ಇದೊಂದು ಮಚ್ ನೀಡೆಡ್ ಇತ್ತು ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಅವ್ರಿಗೆ ಸ್ವಲ್ಪ ಉಸಿರುಗಡ್ತಾ ಇತ್ತು. ಹೌದು, ವಿರೋಧ ಪಕ್ಷದ ಮುಖ್ಯಮಂತ್ರಿ ವಿಪಕ್ಷ ನಾಯಕರಾಗಲಿಲ್ಲ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಇದ್ದರು. ಇಲ್ಲಿ ಇದ್ದು ಏನು ಮಾಡೋದು, ಸ್ವಲ್ಪ ದಿಲ್ಲಿಗೆ ಹೋಗುವ ಅವಕಾಶ ಸಿಕ್ಕಿದೆ. ಆ್ಯಂಡ್ ಹಿ ಎಂಜಾಯ್ಸ್. ಅವ್ರ ತಂದೆ ಕೇಂದ್ರದ HRD ಸಚಿವರಾಗಿದ್ದರು. ಆ್ಯಂಡ್ ಬೊಮ್ಮಾಯಿ ಅವ್ರಿಗೊಂದು ಸ್ವಲ್ಪ ಈ ಪೊಲಿಟಿಕಲ್ ಗಿರಟೆ ಹೊಡೆಯೋದು ಇಷ್ಟ ಆಗುತ್ತೆ. ಸೊ ನನಗನ್ಸುತ್ತೆ ದಿಲ್ಲಿಗೆ ಕಳಿಸಿದ್ದಾರೆ. ಅದೃಷ್ಟ ಇದ್ದರೆ ಕೇಂದ್ರ ಮಂತ್ರಿ ಆಗ್ತಾರೆ. ಎಸ್, ಪಕ್ಕದ ಕ್ಷೇತ್ರ ಕೇಂದ್ರ ಸಚಿವರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.